ತಾಲೂಕಿನ PN ಬ್ಯಾಂಕ್, ಇದು ರೈತರ ಬ್ಯಾಂಕ್. ಈ ಬ್ಯಾಂಕ್ ಈ ವಾರ್ಷಿಕ ಮಹಾಸಭೆಯನ್ನು ಇವತ್ತು ನಾವು ನಿಗದಿ ಮಾಡಿ ಎಲ್ಲಾ ರೈತರಿಗೂ ನಮ್ಮ ಆಡಳಿತದ ಮಂಡಳಿ, ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಒಂದು ಮೀಟಿಂಗ್ ಇಟ್ಟು ಎಲ್ಲರೂ ರೈತರಿಗೆ ಒಂದು ಇನ್ವಿಟೇಷನ್ ಕಾರ್ಡ್ ಕಳಿಸ್ಬೇಕು ಅವರಿಗೆ ಅಂತೇಳಿ ಎಲ್ಲರಿಗೂ ನಾವು ಕಳಿಸಿದ್ದೀವಿ. ಇದರಲ್ಲಿ ಕೆಲವರು ಬಂದಿರಬಹುದು, ಕೆಲವರಿಗೆ ಬಂದೇ ಇರಬಹುದು. ಇದು ಪೋಸ್ಟ್ ಆಫೀಸ್ ಇಂದ ಅಡೆತಡೆಯಾಗಿದೆ. ದಿನ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಆಗಲಿ ಅಥವಾ ಆಡಳಿತ ಮಂಡಳಿಯವರಿಂದ ಆಗಲಿಲ್ಲ. ಈಗ ಎಲ್ಲರೂ ಹೇಳಿದ್ರು ಅಂತ ಕೇಳಿದರೆ ಎರಡೇ ಮಾತು ನಾನು ಯಾಕಂದ್ರೆ ಊಟಕ್ಕೆ ಕಡಿಮೆ ಆಗಿದೆ, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ವಿನಿಸ್ತೀನಿ. ಮಾಧ್ಯಮ ಮಿತ್ರರಾಗಿರ್ಬೋದು, ನಮ್ಮ ಸೇವೆದಾರರಾಗಿರ್ಬೋದು, ನಮ್ಮ ಆಡಳಿತ ಮಂಡಳಿ ಆಗಿರ್ಬೋದು. ಯಾಕಂದ್ರೆ ನಾವು ಸಾಲ ಕೊಡುವುದು ಬಡವರಿಗೆ ಕೊಡ್ಬೇಕನ್ನೋದು ರೂಲ್ ಇಲ್ಲ, ಸಾಹುಕಾರರಿಗೆ ಕೊಡಬೇಕು. ಸಾಹುಕಾರ ಯಾರು ಬರಲ್ಲ ಲೋನ್ಗೆ, ದುಡ್ಡು ಯಾರು ಬರ್ತಾರೆ, ಯಾರು ಬರಲ್ಲ. ದುಡ್ಡು ಇಲ್ಲದೆ ಇರತಕ್ಕಂಥವ್ರು ರೈತರು ಏನೋ ಒಂದು ಅನುಕೂಲಕ್ಕೆ ರೇಷ್ಮೆ ಬೆಳೆ ಮಾಡೋದಕ್ಕೂ ಅಥವಾ ರೇಷ್ಮೆ ಮನೆ ಕಟ್ಟೋದಕ್ಕ ಅಥವಾ ಸೀಮೆ ತಗೊಳ್ಳೋದಕ್ಕೆ, ಸೀಮೆ ಕಟ್ಟಿಕೊಳ್ಳೋದಕ್ಕೆ ಅಥವಾ ಜಮೀನು ಲೆವೆಲ್ ಹಾಕೋದಕ್ಕೆ, ಜಮೀನು ಹಾಕೋದಕ್ಕೆ ಇದಕ್ಕೆಲ್ಲ ಬರ್ತಾರೆ. ಒಂದವರಿಗೆಲ್ಲರೂ ನಾವು ಕೊಡೋದಿಲ್ಲ. ಜಮೀನು ಇರೋರು ಆ ದಾಖಲೆಗಳನ್ನು ನೋಡಿ ಆ ಏರಿಯಾ ನಿರ್ದೇಶಕರು ಇವರು ಕೊಡಬಹುದು ಹೇಳಿದ ಮೇಲೆ ಅವ್ರು ಸೈನ್ ಮಾಡಿದ ಮೇಲೆ ನಾವು ಅವ್ರು ಕೊಡೋದು. ನಾವು ಬೇಕಾಬಿಟ್ಟಿ ಯಾರಿಗೂ ಕೊಡೋದಿಲ್ಲ. ಈಗ ಸುಸ್ತಿಯಾಗಿರೋರು ಯಾರಂದ್ರೆ ಸುಮಾರು ವರ್ಷಗಳಿಂದ, ಈಗ 20-30 ವರ್ಷದಿಂದ ಸುಸ್ತಿ ಆಗಿರೋರು ಹಾಗೆ ಇದ್ದಾರೆ. ಅಂತವ್ರಿಗೆ ನಾವ್ ಏನ್ ಮಾಡಿದ್ದೀವಿ ಅಂದ್ರೆ ನಮ್ಮ ಸಿಬ್ಬಂದಿಯನ್ನು ಕಳಿಸಿದ್ದೀವಿ, ನಮ್ಮ ನಿರ್ದೇಶಕರು ಆ ಏರಿಯಾವರು ಹೋಗಿ ಹೇಳಿದ್ದಾರೆ, ನಾವು ಹೋಗಿದ್ದೀವಿ. ಬಟ್ ಈಗ ಹೋದ್ರೆ ಮನೆ ಹತ್ರ ಕೆಲವು ಏನಂದ್ರೆ ಸಿಬ್ಬಂದಿ ವರ್ಗದವರು ನಮ್ಮ ಮನೆಯವ್ರಿಗೆ ಯಾಕೆ ಬಂದ್ರು ಗಲಾಟೆಗಳು ಮಾಡಿದ್ದಾರೆ. ಅವ್ರು ಅಲ್ಲಿಂದ ಫೋನ್ ಮಾಡಿ ನಾನು ಕೊಟ್ಟರು, ಅಣ್ಣ ನಮಸ್ಕಾರ ನಾವು ಹೇಳಿದ್ದೀವಿ, ಬಂದಿದ್ದಾರೆ, ನೀವು ಲೋನ್ ಕಟ್ಟಬೇಕು, ಈ ಡೇಟ್ ಒಳಗಡೆ ಕೊಡಿ, ಕಟ್ಬಿಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಅವರಿಗೆ ನಮ್ಮ ಬ್ಯಾಂಕಿಂದ ಕೊಟ್ಟಿರೋದು 3%, ಸರ್ಕಾರ 9% ಹಾಕಿ ಬ್ಯಾಂಕಿಗೆ ಕಟ್ತಾರೆ ಸರ್ಕಾರಕ್ಕೆ. ಈಗ ಇಷ್ಟು ಸರ್ಕಾರ ಅವರಿಗೆ ಸವಲತ್ತು ಕೊಟ್ಟರು ಕಡಿಮೆ ಇರುವಾಗ ಮನೆ ಹತ್ರನೂ ಬರ್ತಾರೆ, ರೋಡಲ್ಲಿ ಎಲ್ಲಾದ್ರೂ ಇದ್ರು ಬರ್ತಾರೆ, ಫೋನ್ ನಾವು ಮಾಡ್ತೀವಿ ಕಟ್ಟಬೇಕು ಅಂತ. ಈ ಕಡಿಮೆ ಇದ್ರೆ ಲಾಸ್ ಹೋಗಿ ತಗೊಂಡಿರುವವರಿಗೆ ಲಾಸ್ ಆಗ್ಬೋದು, ಬಡ್ಡಿ 14% ಬೀಳುತ್ತೆ. ಈ ಸರ್ಕಾರ ಕಟ್ಟೋದು ಅವರು ಸುಸ್ತಿ ಆದ್ರೆ ಸರ್ಕಾರ ಕಟ್ಟಲ್ಲ. ನಮ್ ಬ್ಯಾಂಕಿಂದ 3% ಹಾಕೋದು ಅದೂ ಬೀಳುತ್ತೆ. ಎಕ್ಸ್ಟ್ರಾ 3% ಸೇರಿ 14% ಬಡ್ಡಿ ಆಗುತ್ತೆ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಬಡ್ಡಿ ಕಟ್ಟಿಲ್ಲ, ಲೋನ್ ಕಟ್ಟಿಲ್ಲ ಅಂದ್ರೆ ಆಗೋರು ಅವ್ರಿಗೆ ನಷ್ಟ, ತಗೊಂಡಿರೋರಿಗೆ. ಈಗ ಒಬ್ಬ ಕಾಂಟ್ರಾಕ್ಟರ್ ಏನ್ ಮಾಡ್ತಾನಂದ್ರೆ ಉಪ್ಪು ಲಾಟಿ ಇರುತ್ತೆ, ಆ ಉಪ್ಪು ಮೂಟುಗಳು ಹಾಕೋದಕ್ಕೆ ಒಂದು ಕತ್ತೆ ಇಟ್ಕೊಂಡಿರುವವರಿಗೆ ಅವನಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ. ಈ ಉಪ್ಪು ಓಡಿಸೋಂತ ರೋಡ್ಗೆ ಇಲ್ಲಿ ಲಾರಿ ಬರಕ್ಕಾಗಲ್ಲ, ಒಂದು ದೊಡ್ಡ ನದಿ ಇದೆ, ಆ ಉಪ್ಪು ಮೂಟೆ ಕತ್ತೆ ಮೇಲೆ ಹಾಕೊಂಡು ಬರುವಾಗ ಅದು ಬರುತ್ತೆ, 1 ಮೂಟೆ 2 ಮೂಟೆ ಓಡಿಸ್ಕೊಂಡು ಹೋಗುತ್ತೆ. 3ನೇ ಮೂಟೆಗೆ ಏನಾಗುತ್ತೆ, ನನ್ನ ಭಾರ ಜಾಸ್ತಿ ಅಂತೇಳಿ ಆ ನೀರಲ್ಲಿ ಮಲಗಿಬಿಡುತ್ತೆ. ಆ ನೀರಲ್ಲಿ ಮಲಗಿದಾಗ ಆ ಮೂಟೆ ಕರಗುತ್ತೆ, ಭಾರ ಕಮ್ಮಿ ಆಗುತ್ತೆ, ಈಸಿಯಾಗಿ ಬರುತ್ತೆ. ಈಗ ಬರ್ತಾ ಇದ್ರೆ ಅದು ಲಾಸ್ ಆಗೋದು ಯಾರಿಗೆ? ಆ ಉಪ್ಪು ತಗೊಂಡಿರ್ತಾನಲ್ಲ ಓನರ್ಗೆ, ಬಾಡಿಗೆ ಹೊಡೆದವನಿಗೆಲ್ಲ ಆಗಲ್ಲ. ಆವಾಗ ಅವನಂತಾನೆ ಲಾಸ್ ಆಗ್ತಾ ಇದೆ, ನಿನ್ಗೆ ನಾನು ಬಾಡಿಗೆ ಕೊಡೋಲ್ಲ ಅಂತಾನೆ. ಏನ್ ಮಾಡೋದು? ಈಗ ಉಪ್ಪು ಬೇಡ ಅಂತ ತಕ್ಷಣ ಹತ್ತಿ ಮುಂಟೆಗಳು ಮಾಡ್ತಾರೆ. ಆ ಹತ್ತಿ ಮೂಟೆ ಹಾಕೊಂಡು ಕತ್ತೆ ಮೇಲೆ ಬರುವಾಗ ಅದು ಅದೇ ಜಾಗ ಬಂದು ಕೂತ್ಕೊಳ್ಳುತ್ತೆ, ಮಲಗುತ್ತೆ. ಆ ಮಲಗಿದಾಗ ಈ ಹತ್ತಿ ನೀರು ಜಾಸ್ತಿ ಇಳ್ಕೊಳ್ಳುತ್ತೆ, ಭಾರ ಜಾಸ್ತಿ ಆಗುತ್ತೆ. ಅದೇ ರೀತಿ ಸಾಲ ತಗೊಂಡಿರೋರಿಗೆ ಕಟ್ಟಿಲ್ಲ ಅಂದ್ರೆ ಭಾರ ಒಬ್ಬರಿಗೆ ಬ್ಯಾಂಕಿಗೆ ಆಗಲ್ಲ, ಇನ್ನೊಬ್ರಿಗೆ ಆಗಲ್ಲ, ಪಕ್ಕದಲ್ಲಿರೋರಿಗೆ. ಮತ್ತೆ ಇನ್ನೊಬ್ಬರು ಸ್ನೇಹಿತರು ಹೇಳಿದ್ರು ಸೇರ್ ಕಟ್ಟಿರೋರಿಗೆ ಲೋನ್ ಕೊಡ್ತಾ ಇಲ್ಲ ಅಂತ. 2060 ರೂಪಾಯಿ ಯಾರು ಕಟ್ಟಿರ್ತಾರೋ ಅಂತವ್ರು ಬಂದಿರ್ತಾರೆ, ಅಥವಾ 500 ರೂಪಾಯಿ ಕಟ್ಟಿರೋರು 10 ರೂಪಾಯಿ ಇದ್ದಾರೆ ಇದರಲ್ಲಿ.
6,165 ಜನದಲ್ಲಿ 10 ರೂಪಾಯಿ ಸೇರು ಇದೆ. ಸ್ಟಾರ್ಟಿಂಗ್ ಮಾಡಿರುವಾಗ 10 ರೂಪಾಯಿ ಹಾಗೂ ಕೆಲವರು ಹಂಗೆ ಇದ್ದಾರೆ. 100 ರೂಪಾಯಿ ಕಟ್ಟಿರೋರು ಇದ್ದಾರೆ, 500 ರೂಪಾಯಿ ಕಟ್ಟಿರೋರು ಇದ್ದಾರೆ, 1000 ರೂಪಾಯಿ ಕಟ್ಟಿರೋರು ಇದ್ದಾರೆ. ಲೋನ್ ಬಂದಾಗ ಅಂತ ನಾವೇನ್ ಮಾಡ್ತೀವಿ, ಅವರು ಸೇರು ನಂಬರ್ ತಗೊಂಡಾಗ ನೀವು ಇಷ್ಟು ಕಟ್ಟಿದ್ದೀರಿ, ಇನ್ನು ಬ್ಯಾಲೆನ್ಸ್ ಕಟ್ಟಿಸ್ಕೊಂಡು ಅವ್ರು ಲೋನ್ ಆಗ್ತದೆ. 1000 ರೂಪಾಯಿ ಕೊಟ್ಟಿರೋರು ಲೋನ್ ಆಗ್ಬೋದು. 2,060 ರೂಪಾಯಿ ಕಟ್ಟಿದ್ರೆ ಅಂತವ್ರಿಗೂ ಕೊಡ್ತೀವಿ, 1000 ರೂಪಾಯಿ ಕೊಟ್ಟಿದ್ರು ಕೊಡ್ತೀವಿ, ಆ ಬ್ಯಾಲೆನ್ಸ್ ತಗೊಳ್ತೀವಿ. ಮತ್ತೆ ಇನ್ಯಾರೋ ನಮ್ಮ ಸ್ನೇಹಿತರು ಕೇಳಿದ್ರಲ್ಲ, ಈ ದುಡ್ಡನ್ನು ಎಲ್ಲಿಟ್ಟಿದ್ದೀರಾ ಏನು ಅಂತ, ಅದು ನಾವು ಇನ್ನೊಂದು ಬ್ಯಾಂಕಲ್ಲಿ ನಾವು ಫಿಕ್ಸೆಡ್ ಇಡೋಕ್ಕಾಗಲ್ಲ. ಕಾನೂನು ಪ್ರಕಾರವಾಗಿ ನಾವು ರಾಜ್ಯ ಬ್ಯಾಂಕಿನಲ್ಲಿ ಈ ಷೇರುಗಳು ಎಷ್ಟು ಕಟ್ಟಿದ್ವಿ ಈ ಅಮೌಂಟ್ ಅನ್ನು ನಾವು ಅಲ್ಲಿ ಕೊಟ್ಟಿರ್ತೀವಿ. ಆ ಕೊಟ್ಟಿರೋದ್ರ ಆಧಾರದ ಮೇಲೆ ನಮ್ಗೆ ನಾವು ಡಿಪಾಸಿಟ್ ನಮ್ಗೆ ಈ ಶೇರ್ ಹೆಂಗೆ ಕಟ್ಟಿದ್ದೀರಿ, ನಮ್ಗೆ ಹೆಂಗೆ ಗ್ಯಾರಂಟಿ ಈ ಶೇರ್ದಾರ, ನಾವು ಈ ಬ್ಯಾಂಕಿಂದ ಅಲ್ಲಿ ದುಡ್ಡು ಕೊಟ್ಟರೆ ಅವ್ರಿಗೆ ನಾವು ಗ್ಯಾರಂಟಿ, ಅವರು ಆ ಗ್ಯಾರಂಟಿ ಮೇಲೆ ನಮ್ಗೆ ಕೊಡ್ತಾರೆ. ನಾವು ಮತ್ತೆ ಈ ಲೋನ್ ಕೊಟ್ಟಾಗ ವಸೂಲಾಗ್ತೀವಿ. ಸಾಮಾನ್ಯವಾಗಿ 75, 80, 90% ವಸೂಲಾಗ್ತಾದ್ರೆ ಆ ದುಡ್ಡು ಅಷ್ಟು ನಮ್ಗೆ ದುಡ್ಡು ಕೊಟ್ಟರೆ ನಾವು ರೈತರು ಕೊಡ್ತಾರೆ. ರೈತರು ಕಟ್ಟದೇ ಇರುವಾಗ ಈಗ ಹೋಗಿ ಮಾರ್ಚಲ್ಲಿ ಬರೀ 50%, ಈ 50%ಗೆ 75,000 ಕೊಟ್ಟಿದ್ದಾರೆ, 75 ಲಕ್ಷ. ಅದು ಎಷ್ಟು ಜನ ಕೊಡೋಕ್ಕಾಗತ್ತೆ? ಈಗ ಅದನ್ನು ನಾವು ಕೇಳಿದ್ದೀವಿ. ರೈತರಿಗೆ ಎಲ್ಲರೂ ಕೊಡ್ಬೇಕು ಅಂದ್ರೆ ಅವರು ಉಳುವ ಮನೆ ಅಥವಾ ಕೋಳಿ ಫಾರ್ಮು ಅಥವಾ ಟ್ಯಾಕ್ಟ್ರ್, ಈಗ ಟ್ಯಾಕ್ಟ್ರ್ ಯಾರು ಹೋಗ್ತಾರೆ, ಟ್ಯಾಕ್ಟ್ರ್ ಆಧಾರ್ ಕೊಟ್ಬಿಟ್ರೆ ಈಗ ಹೊಸದಾಗಿ ಟ್ಯಾಕ್ಟ್ರ್ ಹೋಗ್ತಾರೆ. ಈಗ ಉಳುವ ಮನೆ 75 ಲಕ್ಷ, 15 ಲಕ್ಷ ಕೊಟ್ಟರೆ 7 ಜನ ಕೊಡ್ಬೋದು ಅಷ್ಟೇ. ಇನ್ನು ಮಿಕ್ಕಿದವ್ರಿಗೆ ಏನು ಕೊಡೋದು, ಅದನ್ನು ಪಾಲಿಸಿ ಚೇಂಜ್ ಮಾಡ್ಕೊಡಿ ನಮಗೆ, ಅಥವಾ ಜಮೀನು ಅಭಿವೃದ್ಧಿ ಮಾಡೋದಕ್ಕೆ, ಕಾಂಪೌಂಡ್ ಮಾಡೋದಕ್ಕೆ, ಅಥವಾ ಫ್ರೀಜು ಮತ್ತೆ ಸಣ್ಣ ಸಣ್ಣ ಈ ರೀತಿ ಕೊಡ್ರಿ ಅಂತೇಳಿ ನಾವು ಕೇಳಿದ್ದೀವಿ. ಅವ್ರು ಇನ್ನ ಕೊಟ್ಟರೆ ನಾವು ಆ ರೀತಿ ರೈತರು ತಗೊಂಡಿರುವುದನ್ನು ನಾವು ಜಾಸ್ತಿ ವಸೂಲಾತಿ ಕೊಟ್ಬಿಟ್ರೆ, ಈಗ ನೋಡಿ ನಮಗೆ 1,22,00,000 ವಸೂಲಾಗಬೇಕು. ಆಗ್ಲಿಲ್ಲ, ಬರೀ 20 ಲಕ್ಷ ಆಗಿದೆ. ಇನ್ನ 4 ದಿವಸ ಇದೆ, ಅಷ್ಟೊಳಗೆ ಕಟ್ಬೋದು ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದು. ರೈತರು ಕೊಟ್ಟರೆ ಒಳ್ಳೇದು, ಇಲ್ಲಾಂದ್ರೆ ಸುಸ್ತಿ ಆಗ್ಬಿಟ್ರೆ, ಈಗಂತ ಸುಸ್ತಾಗಿರೋದು ಕೆಲವು ಲೀಗಲ್ ಆಗಿ ನಾವು ನಮ್ಗೆ ಬ್ಯಾಂಕಿಗೆ ಆಗಿದೆ. ಆಗಿದ್ರು ನಮ್ಮ ತಾಲೂಕಿನವರು ನಾವು ಅವ್ರನ್ನ ಆಕ್ಷನ್ ಮಾಡೋದು ಬೇಡ ಅಥವಾ ಮಾರಾಟಕ್ಕೆ ಇಡೋದು ಬೇಡ ಅಂತ ಹೇಳಿ ನಾವು ಅವಕಾಶ ಕೊಡ್ತಾ ಇದ್ದೀವಿ. ನೀವೇನಾದ್ರು ಮಾಡ್ಕೊಂಡು ಮಾರ್ತೀರೋ ಅಥವಾ ಇನ್ನೊಂದು ಮಾಡ್ತಿರೋ, ನಮ್ಮ ಬ್ಯಾಂಕ್ ನಮ್ಗೆ ಸಾಲ ಕೊಟ್ಟು ನಿಮ್ಮ ಜಮೀನು ತಗೊಂಡು ನಾವು ಜಮೀನುಗಳು ಇಟ್ಕೊಂಡು ಆಧಾರ ಮಾಡ್ಕೊಂಡೇ ಕೊಡ್ತೀವಿ. ಯಾರು ರೆಕಮೆಂಡು ಅಥವಾ ಶ್ರೀಮಂತರು ಮಾಡಿ ಇಂಥವ್ರು ಕೊಡಿ ಅಥವಾ ಡೈರೆಕ್ಟ್ ಇಂಥವ್ರು ಕೊಡ್ಬೇಡಿ ನೀವು ಅಂತಂದ್ರೂ ನಾವು ಕೊಡ್ತಾ ಇಲ್ಲ. ಪರಿಶೀಲನೆ ಮಾಡಿ ಈಗಲ್ ಬಂದರೆ ಅವ್ರಿಗೆ ಮಾತ್ರ ಅಲಾಟ್ಮೆಂಟ್ ಮಾಡ್ತೀವಿ ಲೋನು, ಇಲ್ಲ ಅಂದ್ರೆ ಆ ರೆಕಾರ್ಡ್ ಆಗಿದೆ. ಅವರು ಅದಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಅವ್ರು ಕರೆಕ್ಟಾಗಿ ಕೊಟ್ಟರೆ ಮಾತ್ರ ಮತ್ತೆ ಲೋನ್ ಕೊಡ್ತೀವಿ. ಆ ಥರ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಯಾವ ಡೈರೆಕ್ಟರ್ ಆಗ್ಬೋದು, ಆಡಳಿತ ವರ್ಗದವರು ಆಗ್ಬೋದು, ಈ ಬ್ಯಾಂಕ್ನಿಂದ ಏನು ನಾವು ಲಾಸ್ ಮಾಡಕ್ಕಾಗಲ್ಲ. ಈಗ ಲಾಸ್ ಅಂತ ಹೇಳಿದ್ದು ಆ ರೈತರು ಕಟ್ಟದೇ ಇರೋದಕ್ಕೆ ಲಾಸ್ ಆಗಿರೋದಿಲ್ಲ, ಇದರಲ್ಲಿ ದುಡ್ಡು ತಿಂದಿರೋದೇನಿಲ್ಲ. ಈಗ ಕೆಲವರು ಹೇಳ್ತಿದ್ದಾರೆ, ಏನು ಇಂಥ ಕಡೆ ನಮಗೆ ಚೇರ್ ಹಾಕಿ ಕೂರಿಸಿದ್ದೀರ. ನಾವು ಸುಮಾರು ಮೊದಲಿನಿಂದ ಈ ಬ್ಯಾಂಕು ಆವರಣದಲ್ಲಿ ಆ ರೋಡಲ್ಲಿ ಆ ಹಿಂದ್ಗಡೆ ಫೀಲ್ಡಲ್ಲೇ ಮಾಡ್ತಾ ಇದ್ದಿದ್ದು. ನಾವು ಈಗ ಒಂದು 10 ವರ್ಷದಿಂದ ಗಡಿಭವನ ಚೌಟ್ರಿ ತಗೊಂಡು ನಾವು ಮಾಡ್ತಾ ಇದ್ದೀವಿ. ಈ ಸರಿ ನಾವು ಮುಂದೆ 2 ತಿಂಗಳು ಮುಂಚಿತವಾಗಿ ಹೋದಾಗ ಅದು ರಿಪೇರಿದೆ, ಆಗಲ್ಲ, ಈ ಡೇಟ್ ಬಂದಿದೆ, ನಾವು ಇಲ್ಲಿ ಪ್ರಯತ್ನ ಮಾಡಿದ್ದೇವೆ. ಮತ್ತೆ ನಮ್ಮ ಬ್ಯಾಂಕಲ್ಲೂ ಯಾವುದೇ ಖರ್ಚು ವೆಚ್ಚಗಳನ್ನು ಮಾಡ್ತಾ ಇಲ್ಲ. ಬಂದವರಿಗೆ ಕಾಫಿಗೂ ನಾವು ಹೆಚ್ಚಿಗೆ ಕೊಡೋಕೆ ನಾವು ಕೇಳೋದು. ಯಾರಾದ್ರೂ ವಿಶೇಷ ಬಂದಾಗ ಜಾಸ್ತಿ ಜನ ಬಂದಾಗ ಕಾಫಿ ಕುಡಿತೀರಾಗ್ತಿದ್ದಾರೆ. ಎಸ್ ಅಂದ್ರೆ ತರಿಸ್ತೀವಿ, ಅದು ಇಲ್ಲ. ನಮ್ಮ ಡೈರೆಕ್ಟ್ರು ಕುಡಿಯಲ್ಲ, ಅವ್ರು ಸ್ವಂತದಾಗ ಮಾಡ್ಬೋದು. ಇವತ್ತಿನ ಹೆಚ್ಚು ವೆಚ್ಚನೂ ನಮ್ಗೆ ಜಾಸ್ತಿ ಖರ್ಚಾಗತ್ತಂತೇಳಿ ಉಪಾಧ್ಯಕ್ಷರು ನಾವಿಬ್ಬರು ನಾವು ಮೀಟಿಂಗಲ್ಲಿ ಮಾಡುವಾಗ ನಾವು ಇವತ್ತಿನ ಒಂದು ಚಿಕನ್ ಬಿರಿಯಾನಿ ಮಾಡಿದ್ರೆ ಈ ಖರ್ಚು ನಾವೇ ಹಾಕೋಬೇಕು, ಬ್ಯಾಂಕ್ಗೆ ಹಾಕಬಾರ್ದು ಅಂತೇಳಿ ಬ್ಯಾಂಕ್ ಮೇಲೆ ಹಾಕಿ ನಾವು ಹಾಕ್ತೀವಿ. ಆಮೇಲೆ ಕೆಲವು ಈ ಹೆಲ್ತ್ ಕ್ಯಾಂಪ್ ಬಂದಿದ್ರು, ಅವತ್ತು ಬಂದಾಗ ಅವ್ರಿಗೆಲ್ಲ 30-40 ಜನ ಬಂದಾಗ ಊಟ ತಿಂಡಿ ಬ್ಯಾಂಕ್ನವರೇ ಕೊಡಬೇಕು. ಬ್ಯಾಂಕ್ ಮೇಲೆ ಹಾಕಿದ್ರು ಅದು ಆಗತ್ತಂತೇಳಿ ಅವತ್ತು ನಾವು 2-3 ಜನ ಡೈರೆಕ್ಟರ್ಗಳು ದುಡ್ಡು ಹಾಕಿ ಅವರು ದುಡ್ಡುಗಳು ತರಿಸ್ಕೊಟ್ಟಿದ್ದೀವಿ. ಆ ಥರ ನಾವು ಮಾಡ್ತಾ ಇದ್ದೀವಿ. ಬ್ಯಾಂಕಿನ ದುಡ್ಡಿನ ವ್ಯಯ ಮಾಡಲಿಕ್ಕೆ ನಾವು ತಯಾರು ಯಾವ ಡೈರೆಕ್ಟರು ಇಲ್ಲ. ಈ ದಯವಿಟ್ಟು ನೀವು ಕ್ಷಮಿಸಬೇಕಂತೇಳಿ ನಾವು 2 ಮಾತು ಮುಗಿಸ್ತೀವಿ. ಜೈ ಹಿಂದ್.